ನಿನಗೆ ವಿರುದ್ಧವಾಗಿ ಪಾಪ ಮಾಡದಂತೆ. ವಾಟ್ ಎ ಬ್ಯೂಟಿಫುಲ್ ಸ್ಟೇಟ್ಮೆಂಟ್ ರೀ. I have kept your word in my heart so that I may not sin against you ಅಂತ ಹೇಳ್ತಾರೆ. ಅಂದ್ರೆ ದೇವರ ವಾಕ್ಯ ನಿಮ್ಮೊಳಗಡೆ ಇದ್ರೆ ಪಾಪಕ್ಕೆ ಲೈಸೆನ್ಸ್ ಕೊಡಲ್ಲ. ಆಮೆನ್, ಹಲ್ಲೆಲೂಯಾ. ಕ್ಲಿಯರೆನ್ಸ್ ಕೊಡ್ತಾ ಇದ್ದಾನೆ. ನಿನಗೆ ವಿರುದ್ಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ ಅಂತ ಹೇಳ್ತಾನೆ. ವಾಕ್ಯ ಹೃದಯದಲ್ಲಿರಬೇಕು. ವಾಕ್ಯ ಹೃದಯದಲ್ಲಿರಬೇಕು. ಬರೀ ಶೋಕೇಸ್ ಅಲ್ಲಿ ಬೈಬಲ್ ಇರಬಾರ್ದು, ಟೇಬಲ್ ಮೇಲೆ ಬೈಬಲ್ ಇರಬಾರ್ದು. ಪ್ಲೀಸ್, ಬರೀ ಬೈಬಲ್ ಸಂಡೇಗೆ ಮಾತ್ರ ಇರಬಾರ್ದು. ಸಂಡೇ ಟು ಸಂಡೇಗೆ ಬೈಬಲ್ ಇರಬೇಕು. ಪ್ರತಿ ದಿನ ದೇವರ ವಾಕ್ಯ ಧ್ಯಾನ ಮಾಡಿ, ಕುಟುಂಬ ಪ್ರಾರ್ಥನೆಯಲ್ಲಿ ತುಂಬಿರಿ. ಗಂಡ ಹೆಂಡತಿ ಮಕ್ಕಳಂತಂದ ಮೇಲೆ ಪ್ರಾರ್ಥನೆ ಮಾಡ್ರಿ, ದೇವರ ವಾಕ್ಯ ಧ್ಯಾನ ಮಾಡ್ರಿ, ಡಿಸ್ಕಸ್ ಮಾಡ್ರಿ, ತಿಳ್ಕೊಳ್ರಿ. ವಾಕ್ಯ ಏನ್ ಮಾಡ್ತದೆ? ನಿಮ್ಮ ಕಣ್ಣುಗಳನ್ನು ತೆರೆಯುತ್ತದೆ. ಅಷ್ಟು ಶಕ್ತಿ ಹಲ್ಲೆಲೂಯಾ. ಅದಕ್ಕೆ ಹೇಳ್ತಾರೆ, ನಿನಗೆ ವಿರುದ್ಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೀನಿ ಅಂತ ಹೇಳ್ತಾನೆ. ಅಂದಮೇಲೆ ವಾಕ್ಯಕ್ಕೆ ಎಷ್ಟು ಶಕ್ತಿ ಇದೆ. ಅಲ್ಲಿ ಹೇಳ್ತಾನೆ, ಉಪದ್ರವಚಿತರು ಯವನಸ್ಥನು ತನ್ನ ನಡತೆಯನ್ನು ಅವಕೇನೆ ಎಣ್ಣೆ ಬಿಕಮ್ ಎ ಪ್ಯೂರ್ ಅಂತಂದಾಗ ಬೈ ಗಾರ್ಡಿಂಗ್ ಈಸ್ ಗೋಲ್ಡ್ ಅಂತ. ಅಂದ್ರೆ ದೇವರ ವಾಕ್ಯವನ್ನು ಗಮನಿಸಿ ನಡೆಯುವುದು.